ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 11ನೇ ತರಗತಿ NCERTಯ ಜಿಯೋಗ್ರಫಿ ಪುಸ್ತಕ ಯಾವುದಂದರೆ ಇಂಡಿಯಾ ಫಿಸಿಕಲ್ ಎನ್ವಿರಾನ್ಮೆಂಟ್, ಈ ಪುಸ್ತಕದ ಹೆಸರಿದು. ಈ ಒಂದು ಪುಸ್ತಕದಲ್ಲಿನ ಅಧ್ಯಾಯಗಳನ್ನು ಇಂದಿನಿಂದ ನೋಡ್ತಾ ಹೋಗೋಣ. ಇದು NCERT 11ನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯಗಳು. ಇನ್ಮೇಲೆ ನೋಡೋಣ. ಮೊದಲನೇ ಅಧ್ಯಾಯದ ಹೆಸರು ಇಂಡಿಯಾ ಆ್ಯಂಡ್ ಇಟ್ಸ್ ಲೊಕೇಶನ್, ಅಂದರೆ ನಮ್ಮ ಭಾರತ ಮತ್ತು ಭಾರತವು ಭೂಮಿಯ ಮೇಲೆ ಇರುವಂತಹ ಸ್ಥಳ, ಇದರ ಬಗ್ಗೆ ಈ ಅಧ್ಯಾಯ ಮಾತನಾಡುತ್ತೆ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾನು ಇಂಗ್ಲೀಷಲ್ಲಿ ಒಂದು ಸಲ ಓದಿ ಹೇಳ್ತೀನಿ, ನಂತರ ಕನ್ನಡದಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಇಲ್ಲಿ NCERTಲಿ ನೀವು ಗಮನಿಸಬೇಕಾಗಿರೋದು ಏನಂದರೆ, ಎಲ್ಲ ಪ್ಯಾರಾಗ್ರಾಫ್ಗಳು ಪ್ರಮುಖವಾದಂಥದ್ದಲ್ಲ. ಕೆಲವೊಂದು ಪ್ಯಾರಾಗ್ರಾಫ್ಗಳು ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿರುತ್ತೆ, ಕೆಲವೊಂದು ಪ್ಯಾರಾಗ್ರಾಫ್ಗಳು ಪರೀಕ್ಷೆಗೆ ಇಂಪಾರ್ಟೆಂಟ್ ಇರೋದಿಲ್ಲ. ಇಲ್ಲಿ ಕೇವಲ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ಯಾರಾಗ್ರಾಫ್ಗಳನ್ನು ಮಾತ್ರ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಈ ಪ್ಯಾರಾಗ್ರಾಫನ್ನು ನೋಡೋಣ. ದಿ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಎಕ್ಸ್ಟೆಂಡ್ಸ್ ಫ್ರಮ್ ಕಾಶ್ಮೀರ್ ಇನ್ ನಾರ್ತ್ ಟು ಕನ್ಯಾಕುಮಾರಿ ಇನ್ ದ ಸೌತ್ ಆ್ಯಂಡ್ Arunachal Pradesh in the east to Gujarat in the west. India's territorial limit further extends towards the sea up to 12 nautical miles from the coast. ಇದರ ಕನ್ನಡದಲ್ಲಿ ವಿವರಣೆ ಏನಂತಂದರೆ, ಭಾರತದ ಮುಖ್ಯ ಭೂಮಿಯು ಉತ್ತರ ಭಾಗದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ಹಾಗೂ ಪೂರ್ವದಲ್ಲಿ ಅರುಣಾಚಲ ಪ್ರದೇಶ ಹಾಗೂ ಪಶ್ಚಿಮದಲ್ಲಿ ಗುಜರಾತ್ವರೆಗೆ ಭಾರತವು ವಿಸ್ತಾರವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತದ ಪ್ರಾದೇಶಿಕ ವ್ಯಾಪ್ತಿಯು ಸಾಗರದಲ್ಲಿ ಅಥವಾ ಸಮುದ್ರದಲ್ಲಿ 12 ನಾಟಿಕಲ್ ಮೈಲ್ವರೆಗೆ ವಿಸ್ತಾರವಾಗಿದೆ. 12 ನಾಟಿಕಲ್ ಮೈಲ್ ಅಂದರೆ 21.9 ಕಿಲೋಮೀಟರ್ಗಳಂತ ಇಲ್ಲಿ ಕೊಟ್ಟಿದ್ದಾರೆ. ಇದು 21.9 ಕಿಲೋಮೀಟರ್ ಕಡಲ ತೀರದಿಂದ ಸಮುದ್ರದ ಒಳಗೆ ನಮ್ಮ ಭಾರತದ ವ್ಯಾಪ್ತಿಯು ವಿಸ್ತಾರವಾಗಿದೆ. ನಿಮಗಿದು ಒಂದು ಮಾಹಿತಿ ತಿಳಿದಿರಬೇಕು. ಕೆಳಗಡೆ ಲೈನನ್ನು ಗಮನಿಸಬಹುದು. 1 ನಾಟಿಕಲ್ ಮೈಲ್ ಅಂದರೆ 1.852 ಕಿಲೋಮೀಟರ್ಗೆ ಸಮನಾಗಿದೆ. ಅವರ್ ಸದರ್ನ್ ಬೌಂಡ್ರಿ ಎಕ್ಸ್ಟೆಂಡ್ಸ್ ಅಪ್ ಟು 6°45' ನಾರ್ತ್ ಲ್ಯಾಟಿಟ್ಯೂಡ್ ಇನ್ ದ ಬೇ ಆಫ್ ಬೆಂಗಾಲ್. ಲೆಟ್ ಅಸ್ ಟ್ರೈ ಟು ಅನಲೈಸ್ ದಿ ಇಂಪ್ಲಿಕೇಶನ್ಸ್ ಆಫ್ ಹ್ಯಾವಿಂಗ್ ಸಚ್ ಎ ವಾಸ್ಟ್ ಲಾಂಜಿಟ್ಯೂಡ್ನಲ್ ಆ್ಯಂಡ್ ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್. ಇದರ ಕನ್ನಡದ ಅರ್ಥ, ನಮ್ಮ ಭಾರತದ ದಕ್ಷಿಣ ಗಡಿಯು ಬಂಗಾಳ ಕೊಲ್ಲಿಯಲ್ಲಿ 6°45' ಅಕ್ಷಾಂಶ, 45 ನಿಮಿಷ ಉತ್ತರದ ಅಕ್ಷಾಂಶದವರೆಗೆ ಚಾಚಿಕೊಂಡಿದೆ. ಇಷ್ಟೊಂದು ವಿಸ್ತಾರವಾಗಿರುವಂತಹ ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳ ಒಂದು ಭಾರತದ ಮೇಲೆ ಆಗಿರುವಂತಹ ಪರಿಣಾಮಗಳನ್ನು ಈ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ಇಫ್ ಯು ವರ್ಕ್ಔಟ್ ದಿ ಲ್ಯಾಟಿಟ್ಯೂಡ್ನಲ್ ಆ್ಯಂಡ್ ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ, ದೇ ಆರ್ ರಫ್ಲಿ ಅಬೌಟ್ 30 degrees, whereas the actual distance measured from the north to south extremity is 3214 km and that from east to west is only 2933 km. ಇದರ ಕನ್ನಡದ ವಿವರಣೆ ಏನಂದರೆ, ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದರೆ, ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳ ವ್ಯಾಪ್ತಿಯನ್ನು ನಾವು ಗಮನಿಸಿದಾಗ ಅವುಗಳು 30 ಡಿಗ್ರಿಯಷ್ಟು ವಿಸ್ತಾರವಾಗಿದೆ. ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ 30 ಡಿಗ್ರಿಯಷ್ಟು ವಿಸ್ತಾರವಾಗಿದೆ ಮತ್ತು ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ, ದಕ್ಷಿಣ ತುದಿಯವರೆಗೆ 30 ಡಿಗ್ರಿಯಷ್ಟು ವಿಸ್ತಾರವಾಗಿದೆ. ಆದರೆ ಕಿಲೋಮೀಟರ್ಗಳಷ್ಟು ನಾವು ಅಂತರವನ್ನು ಚೆಕ್ ಮಾಡಿದಾಗ, ಅಳತೆ ಮಾಡಿದಾಗ ಉತ್ತರದಿಂದ ದಕ್ಷಿಣಕ್ಕೆ 3214 ಕಿಲೋಮೀಟರ್ಗಳು ಒಂದು ಮೆಜರ್ಮೆಂಟ್ ಆಗುತ್ತೆ. ಪೂರ್ವದಿಂದ ಪಶ್ಚಿಮಕ್ಕೆ 2933 ಕಿಲೋಮೀಟರ್ಗಳಾಗತ್ತೆ. ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ವ್ಯತ್ಯಾಸ 30 ಡಿಗ್ರಿ ಇದ್ದಾಗೂ ಕೂಡ ಇಲ್ಲಿ ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ಅಳತೆ ಮಾಡಿದಾಗ 281 ಕಿಲೋಮೀಟರ್ಗಳ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಯಾಕೆ ಹೀಗಾಗುತ್ತೆ? ಮುಂದಿನ ಸ್ಲೈಡನ್ನಲ್ಲಿ ನೋಡೋಣ. ಮುಂದಿನ ಪ್ಯಾರಾಗ್ರಾಫಲ್ಲಿ ಗಮನಿಸಿ. ದಿ ಡಿಫರೆನ್ಸ್ ಈಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದ್ಯಾಟ್ ಡಿಸ್ಟನ್ಸ್ ಬಿಟ್ವೀನ್ ಟೂ ಲಾಂಜಿಟ್ಯೂಡ್ಸ್ ಡಿಕ್ರೀಸಸ್ ಟುವರ್ಡ್ಸ್ ದಿ ಪೋಲ್ಸ್, ವೇರ್ಯಾಸ್ ಡಿಸ್ಟನ್ಸ್ ಬಿಟ್ವೀನ್ ದ ಲ್ಯಾಟಿಟ್ಯೂಡ್ಸ್ ರಿಮೇನ್ಸ್ ದ ಸೇಮ್ ಎವ್ರಿವೇರ್. ಇಲ್ಲಿ ನೋಡಿ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆ ಕಾರಣ ಏನು ನೋಡಿ. ಅಕ್ಷಾಂಶ ಮತ್ತು ರೇಖಾಂಶಗಳ ವ್ಯತ್ಯಾಸ 30 ಡಿಗ್ರಿ ಇದ್ದಾಗ್ಯೂ ಕೂಡ ಕಿಲೋಮೀಟರ್ಗಳು ವ್ಯತ್ಯಾಸವಾಗಿದೆ. ಯಾಕಂದರೆ ರೇಖಾಂಶಗಳ ನಡುವಿನ ಅಂತರವು ಧ್ರುವ ಪ್ರದೇಶಗಳ ಕಡೆ ಹೋದಂತೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ
ರೇಖಾಂಶಗಳು ಧ್ರುವ ಪ್ರದೇಶದ ಕೇಂದ್ರ ಭಾಗಕ್ಕೆ ಒಂದು ಸಂಧಿಸುತ್ತವೆ, ಎಲ್ಲ ರೇಖಾಂಶಗಳಲ್ಲಿ ಸಂಧಿಸುತ್ತವೆ. ಹೀಗಾಗಿ ನೀವು ಗಮನಿಸಿ, ಭೂಮಧ್ಯ ರೇಖೆಯ ಬಳಿ ಈ ರೇಖಾಂಶಗಳ ನಡುವಿನ ಅಂತರವು ಹೆಚ್ಚಾಗಿರುತ್ತದೆ. ಓಕೆ, ಒಂದಕ್ಕೊಂದು ರೇಖಾಂಶಗಳ ನಡುವಿನ ಅಂತರವು ಭೂಮಧ್ಯ ರೇಖೆಯ ಹತ್ತಿರ ಹೆಚ್ಚಾಗಿರುತ್ತೆ. ಅವುಗಳು ಧ್ರುವ ಪ್ರದೇಶ ಕಡೆ ಹೋದಂತೆಲ್ಲ ಒಂದು ಅಂತರವು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಗಳ ನಡುವಿನ ಅಂತರ ಎಲ್ಲ ಕಡೆ ಸಮನಾಗಿರುತ್ತೆ. ಫ್ರಮ್ ದಿ ವ್ಯಾಲ್ಯೂಸ್ ಆಫ್ ಲ್ಯಾಟಿಟ್ಯೂಡ್ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ದಿ ಸದರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ಲೈಸ್ ವಿದಿನ್ ದಿ ಟ್ರಾಪಿಕ್ಸ್ and the northern part of the country lies in the subtropical zone or the warm temperate zone. This location is responsible for large variations in the landforms, climate, soil types and natural vegetation in the country. Okay, ಇದರ ಕನ್ನಡದ ಅರ್ಥ ಏನಂದರೆ, ನಮ್ಮ ಭಾರತದ ಅಕ್ಷಾಂಶಗಳ ಅಂಕಿ ಅಂಶಗಳನ್ನು ನಾವು ಗಮನಿಸಿದಾಗ ಭಾರತದ ದಕ್ಷಿಣ ಭಾಗ ಉಷ್ಣ ವಲಯದಲ್ಲಿ ಇದೆ. ಅಂದರೆ ಭಾರತದ ದಕ್ಷಿಣ ಭಾಗ ಟ್ರಾಪಿಕಲ್ ಝೋನ್ನಲ್ಲಿ ಇದೆ. ಭಾರತದ ಉತ್ತರ ಭಾಗ ಉಪ ಉಷ್ಣವಲಯ ಅಥವಾ ಸಬ್ ಟ್ರಾಪಿಕಲ್ ಝೋನ್ನಲ್ಲಿ ಇದೆ. ಈ ಸ್ಥಳಗಳಲ್ಲಿ ನೀವು ಹೆಚ್ಚಿನ ಪ್ರಮಾಣದ ಒಂದು ಭೂ ರಚನೆಯ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಯಾವುದವು ಭೂ ರಚನೆಯ ಬದಲಾವಣೆಗಳಂದರೆ ಹವಾಮಾನ ಬದಲಾವಣೆ ಆಗಿರಬಹುದು, ಬೇರೆ ಬೇರೆ ಮಣ್ಣಿನ ವಿಧಗಳಾಗಿರಬಹುದು, ನೈಸರ್ಗಿಕ ಸಸ್ಯ ಸಂಪನ್ಮೂಲಗಳಾಗಿರಬಹುದು. ಈ ಒಂದು ಭಾಗಗಳಲ್ಲಿ ನಾವು ಹೆಚ್ಚಿನ ಒಂದು ಬದಲಾವಣೆಗಳನ್ನು ಕಾಣ್ತೇವೆ. Now let us observe the longitudinal extent and its implications on the Indian people. From the values of longitude, it is quite discernible that there is a variation of nearly 30 degrees, which causes a time difference of nearly 2 hours between the easternmost and westernmost parts of the country. You are familiar with the concept of Indian Standard Time, IST. ಇದರ ಕನ್ನಡದ ವಿವರಣೆಯನ್ನು ನೋಡೋಣ. ಈಗ ನಾವು ಭಾರತದ ರೇಖಾಂಶಗಳ ವ್ಯಾಪ್ತಿ ಹಾಗೂ ಅವುಗಳು ಭಾರತದ ಜನಜೀವನದ ಮೇಲೆ ಉಂಟು ಮಾಡುವಂತಹ ಪರಿಣಾಮಗಳನ್ನು ಇಲ್ಲಿ ನೋಡೋಣ. ಭಾರತದ ಪೂರ್ವ ಪಶ್ಚಿಮಗಳ ರೇಖಾಂಶ 68 ಡಿಗ್ರಿ 7 ನಿಮಿಷ ಪೂರ್ವ ಮತ್ತು 97 ಡಿಗ್ರಿ 25 ನಿಮಿಷ ಪೂರ್ವ ಆಗಿದೆ. ಅಂದರೆ ಇಲ್ಲಿ 30 ಡಿಗ್ರಿಗಳಷ್ಟು ಅಂತರವಿದೆ. 30 ಡಿಗ್ರಿ ಅಂದರೆ 2 ಗಂಟೆಗಳ ವ್ಯತ್ಯಾಸ ಆಗತ್ತೆ. ಅಂದರೆ ಪೂರ್ವ ಮತ್ತು ಪಶ್ಚಿಮ ತುದಿಗಳ ನಡುವೆ 2 ಗಂಟೆಗಳ ವ್ಯತ್ಯಾಸ ಇದೆ ಅಂತ ಅರ್ಥ ಆಗತ್ತೆ. ಅರುಣಾಚಲ ಪ್ರದೇಶಕ್ಕೂ ಗುಜರಾತ್ಗೂ 2 ಗಂಟೆಗಳ ವ್ಯತ್ಯಾಸ ಇರುತ್ತದೆ. ಮುಂದೆ ಈ ಬಾಕ್ಸ್ ಅನ್ನು ಗಮನಿಸೋಣ. ದೇರ್ ಇಸ್ ಎ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಟು ಸೆಲೆಕ್ಟ್ ದಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಇನ್ ಮಲ್ಟಿಪಲ್ಸ್ ಆಫ್ 7 ಡಿಗ್ರಿ 30 ಮಿನಿಟ್ ಆಫ್ ಲಾಂಜಿಟ್ಯೂಡ್. ದಟ್ ಈಸ್ ವೈ 82 ಡಿಗ್ರಿ 30 ಮಿನಿಟ್ ಈಸ್ಟ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ಎ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯಾ. Indian Standard Time is ahead of Greenwich Mean Time by 5 hours and 30 minutes. ಇದರ ಕನ್ನಡದ ವಿವರಣೆ, ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ತಮ್ಮ ದೇಶದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅನ್ನು 7 ಡಿಗ್ರಿ 30 ನಿಮಿಷ ರೇಖಾಂಶದ ಗುಣಾಕಾರದಲ್ಲಿ ಆರಿಸಿಕೊಳ್ಳುತ್ತವೆ. ಹೀಗಾಗಿ 7 ಡಿಗ್ರಿ 30 ನಿಮಿಷದ ಗುಣಾಕಾರದಲ್ಲಿ ಭಾರತವು 82 ಡಿಗ್ರಿ 30 ನಿಮಿಷ ಪೂರ್ವ ರೇಖಾಂಶವನ್ನು ಆರಿಸಿಕೊಂಡಿದೆ. ಇದನ್ನು ನಾವು IST ಎಂದು ಕರೆಯುತ್ತೇವೆ. IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಕನ್ನಡದಲ್ಲಿ ಭಾರತದ ನಿಗದಿತ ಸಮಯ ಅಂತ ಕರೀತಾರೆ. ಪ್ರಪಂಚದಲ್ಲಿ ಹಲವು ದೇಶಗಳು ಒಂದಕ್ಕಿಂತ ಹೆಚ್ಚು ಸ್ಟ್ಯಾಂಡರ್ಡ್ ಮೆರಿಡಿಯನ್ಗಳನ್ನು ಸಮಯ ನಿರ್ಧಾರ ಮಾಡಲು ಬಳಸ್ತವೆ. ಏಕೆಂದರೆ ಆ ದೇಶಗಳ ವಿಸ್ತಾರ ತುಂಬ ದೊಡ್ಡದಾಗಿರುತ್ತೆ. ಉದಾಹರಣೆಗಾಗಿ USA ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA ನಲ್ಲಿ 7 ಟೈಮ್ ಝೋನ್ಗಳಿವೆ. ಭಾರತದಲ್ಲಿ 1 ಟೈಮ್ ಝೋನ್ ಇದೆ. ಓಕೆ, ಅಮೆರಿಕದಲ್ಲಿ 7 ಟೈಮ್ ಝೋನ್ಗಳಿವೆ. ರಷ್ಯಾದಲ್ಲಿ 11 ಟೈಮ್ ಝೋನ್ಗಳಿವೆ. ನೇಮ್ ಎ ಫ್ಯೂ ಪ್ಲೇಸಸ್ ಇನ್ ಇಂಡಿಯಾ ಥ್ರೂ ವಿಚ್ ದಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಪಾಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತದಲ್ಲಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಥವಾ IST ಯಾವ ಒಂದು ಸ್ಥಳಗಳ ಮೇಲೆ ಹಾಯ್ದು ಹೋಗುತ್ತೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನಿಮಗೆ ರಾಜ್ಯಗಳ ಹೆಸರನ್ನು ಹೇಳ್ತೀನಿ. ಭಾರತದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಆಂಧ್ರ ಪ್ರದೇಶಗಳ ಮೇಲೆ ಹಾಯ್ದು ಹೋಗುತ್ತದೆ. ಹಾಗೂ ಇದು ಉತ್ತರ ಪ್ರದೇಶದ ಅಲಹಾಬಾದ್ ಬಳಿಯ ಮಿರ್ಜಾಪುರದ ಮೇಲೂ ಕೂಡ ಹಾಯ್ದು ಹೋಗುತ್ತದೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಎನ್ನುವುದು ಒಂದು ಕಾಲ್ಪನಿಕ ರೇಖೆಯಾಗಿದೆ. ಮುಂದೆ ಸೈಜ್ ಅಂದರೆ ಭಾರತದ ಒಂದು ಗಾತ್ರ. ದಿ ಸೈಜ್ ಆಫ್ ಇಂಡಿಯಾ ಹ್ಯಾಸ್ ಎಂಡೋಡ್ ಹರ್ ವಿತ್ ಎ ಗ್ರೇಟ್ ಫಿಸಿಕಲ್ ಡೈವರ್ಸಿಟಿ. Thus, you may appreciate the presence of lofty mountains in the north, large rivers such as Ganga, Brahmaputra, Mahanadi, Krishna, Godavari and Kaveri,
green forested hills in the northeast and South India, and the vast sandy expanse of Marusthali. You may further appreciate that bounded by Himalayas in the north, Hindu Kush and Suleiman ranges in the northwest, Purvanchal hills in the northeast, and by the large expanse of the Indian Ocean in the south. It forms a great geographic entity known as Indian subcontinent. Indian subcontinent includes Pakistan, Nepal, Bhutan, Bangladesh, and India. The Himalayas, together with the ranges, have acted as a formidable physical barrier in the past. Except for a few mountain passes such as Khyber, Bolan, Shipkila, Nathula, the Bomdila, etc., it was difficult to cross it. It has contributed towards the evolving of a unique regional identity of the Indian subcontinent. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದರೆ, ಭಾರತದ ಗಾತ್ರವು ತನ್ನ ಉತ್ಕೃಷ್ಟ ಭೌತಿಕ ವೈವಿಧ್ಯತೆಯನ್ನು ಬಳುವಳಿಯಾಗಿ ಪಡೆದುಕೊಂಡಿದೆ. ಉತ್ತರ ಭಾಗದಲ್ಲಿ ಅತ್ಯುನ್ನತ ಪರ್ವತ ಶಿಖರಗಳಾದ ಹಿಮಾಲಯಗಳನ್ನು ಪಡೆದುಕೊಂಡಿದೆ. ದೊಡ್ಡ ನದಿಗಳಾದಂತಹ ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿಗಳನ್ನು ಭಾರತ ಪಡೆದುಕೊಂಡಿದೆ. ಭಾರತದ ಈಶಾನ್ಯ ಭಾಗ ಹಾಗೂ ದಕ್ಷಿಣ ಭಾರತದಲ್ಲಿರುವಂತಹ ನಿತ್ಯ ಹರಿದ್ವರ್ಣ ಕಾಡುಗಳು ಭಾರತದಲ್ಲಿವೆ. ಉಸುಕಿನಿಂದ ವಿಸ್ತಾರಗೊಂಡಂತಹ ಮರುಸ್ಥಲಿ ಅಥವಾ ಥಾರ್ ಮರುಭೂಮಿಯು ಭಾರತದಲ್ಲಿದೆ. ಇವೆಲ್ಲ ವೈವಿಧ್ಯತೆಗಳನ್ನು ನೀವು ಬೃಹತ್ ಗಾತ್ರದ ಭಾರತದಲ್ಲಿ ಕಾಣಬಹುದಾಗಿದೆ. ಇದಷ್ಟೇ ಅಲ್ಲದೆ ಭಾರತವು ಉತ್ತರದಲ್ಲಿ ಹಿಮಾಲಯಗಳಿಂದ, ವಾಯುವ್ಯದಲ್ಲಿ ಹಿಂದೂ ಕುಶ್ ಮತ್ತು ಸುಲೇಮಾನ್ ಶ್ರೇಣಿಗಳು, ಈಶಾನ್ಯದಲ್ಲಿ ಪೂರ್ವಾಂಚಲ ಬೆಟ್ಟಗಳು, ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಇವೆಲ್ಲವುಗಳ ಮಧ್ಯೆ ಭಾರತ ಸುರಕ್ಷಿತವಾಗಿದೆ. ಈ ಒಂದು ವಿಸ್ತಾರವಾದ ಪ್ರದೇಶವನ್ನು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಥವಾ ಭಾರತ ಉಪಖಂಡ ಎಂದು ಕರೆಯುತ್ತಾರೆ. ಭಾರತ ಉಪಖಂಡವು ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ಮತ್ತು ಭಾರತವನ್ನು ಒಳಗೊಂಡಿದೆ. ಹಿಮಾಲಯಗಳು ಹಾಗೂ ಅದರೊಟ್ಟಿಗಿರುವಂತಹ ಶ್ರೇಣಿಗಳು ಹಿಂದಿನ ಕಾಲದಲ್ಲಿ ಅಸಾಧಾರಣ ತಡೆಗೋಡೆಗಳಾಗಿದ್ದವು ಮತ್ತು ಈ ತಡೆಗೋಡೆಗಳಲ್ಲಿ ಖೈಬರ್, ಬೋಲಾನ್, ಶಿಪ್ಕಿಲಾ, ನಾಥುಲಾ, ಬೊಮ್ಡಿಲಾ ಎನ್ನುವಂತಹ ಒಂದು ಪಾಸಸ್ಗಳಿವೆ, ದಾರಿಗಳಿವೆ. ಮುಂದೆ ಈ ಪ್ಯಾರಾಗ್ರಾಫ್ ಅನ್ನು ಗಮನಿಸಿ. ಪೆನಿನ್ಸುಲರ್ ಪಾರ್ಟ್ ಆಫ್ ಇಂಡಿಯಾ ಎಕ್ಸ್ಟೆಂಡ್ಸ್ ಟುವರ್ಡ್ಸ್ ದಿ ಇಂಡಿಯನ್ ಓಷಿಯನ್. ಇಟ್ ಹ್ಯಾಸ್ ಪ್ರೊವೈಡೆಡ್ ದಿ ಕಂಟ್ರಿ ವಿತ್ ಎ ಕೋಸ್ಟ್ ಲೈನ್ ಆಫ್ 6,100 km in the mainland, 7,517 km in the entire geographical coast of mainland, plus island groups Andaman and Nicobar located in the Bay of Bengal and Lakshadweep in the Arabian Sea. Thus, India as a country is a physical diverse land providing occurrence of various ಅಥವಾ ವೇರಿಡ್ ರಿಸೋರ್ಸಸ್. ಅಂದರೆ ಕನ್ನಡದಲ್ಲಿ ಭಾರತದ ಪ್ರಸ್ಥಭೂಮಿಯು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ವಿಸ್ತಾರವಾಗಿದೆ. ಇದು ಭಾರತಕ್ಕೆ 6,100 ಕಿಲೋಮೀಟರ್ಗಳ ಒಂದು ಕರಾವಳಿ ತೀರವನ್ನು ಕೊಟ್ಟಿದೆ ಮತ್ತು ದ್ವೀಪಗಳನ್ನು ಒಳಗೊಂಡಂತೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳ ಎಲ್ಲ ಕರಾವಳಿ ತೀರಗಳನ್ನು ನಾವು ಗಮನಿಸಿದಾಗ, ಮೆಜರ್ ಮಾಡಿದಾಗ 7,517 ಕಿಲೋಮೀಟರ್ಗಳು ಒಟ್ಟಾರೆಯಾದಂತಹ ಭಾರತದ ಒಂದು ಕರಾವಳಿ ತೀರದ ಉದ್ದವಾಗಿದೆ. ಇಲ್ಲಿಗೆ ಸ್ನೇಹಿತರೆ 11ನೇ ತರಗತಿ NCERTಯ 1ನೇ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯದಲ್ಲಿ ಪ್ರಮುಖವಾಗಿರುವಂತಹ ಎಲ್ಲ ಒಂದು ಪ್ಯಾರಾಗ್ರಾಫ್ಗಳನ್ನು ಕವರ್ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಪ್ರತಿದಿನ ವಿಡಿಯೋಗಳ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಕೊಡಲಾಗಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಧನ್ಯವಾದ.